ದಿ ರಾಜಾ ಸಾಬ್. ವೀಕ್ಷಕರೇ, ಪ್ರಭಾಸ್ ನಟಿಸಿರುವ ಸಿನಿಮಾ ಬಾಹುಬಲಿ ಪ್ರತಿಯೊಬ್ಬರು ಮೆಚ್ಚುವಂತಹ ಸಿನಿಮಾ ಆಗಿತ್ತು. ಅವರ ಆ್ಯಕ್ಟಿಂಗ್, ಖಡಕ್ ಫೈಟಿಂಗ್ ಇವೆಲ್ಲವನ್ನು ಬಹಳಷ್ಟು ಫೇಮಸ್ ಆಗಿ ಮಾಡಿರುವಂತಹ ಸಿನಿಮಾ. ಬಾಹುಬಲಿ ಮುಗಿದ ಮೇಲೆ ನಂತರ ಬಂದ ಸಿನಿಮಾಗಳು ಅಷ್ಟೇನು ಹೆಸರು ಮಾಡೋಕೆ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಬಾಹುಬಲಿ ಸಿನಿಮಾ ನಂತರ ಪ್ರಭಾಸ್ ಮೇಲೆ ಜನರು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದರೆ ಪ್ರಭಾಸ್ ಅಂತಹ ಸಿನಿಮಾ ಮತ್ತೆ ಮಾಡಲಿಲ್ಲ. ಸಲಾರ್ ಸಿನಿಮಾ ಸ್ವಲ್ಪ ಹೆಸರು ಮಾಡಿತ್ತು, ಆದರೆ ಬಾಹುಬಲಿಯಷ್ಟು ಕ್ರೇಜ್ ಅದರಲ್ಲೂ ಕೂಡ ಇರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಪ್ರಭಾಸ್ ಅವರು ದಿ ರಾಜಾ ಸಾಬ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗಾದರೆ ಈ ಸಿನಿಮಾ ಹೇಗಿದೆ? ಇದನ್ನು ನೋಡಬೇಕಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಬೇಕು ಅಥವಾ ಏನು ಇಟ್ಕೊಂಡು ಹೋಗಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಈ ಸಿನಿಮಾ ಹೇಗಿದೆ ಅಂತಾನು ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಸಲಾರ್ ಸಿನಿಮಾ ನಂತರ ಬಂದ ಸಿನಿಮಾ ಅಭಿಮಾನಿಗಳಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿತ್ತು. 5 ಭಾಷೆಗಳಲ್ಲಿ ರಿಲೀಸ್ ಆದ ಈ ಸಿನಿಮಾ ಹಾರರ್, ಕಾಮಿಡಿ, ಥ್ರಿಲ್ಲರ್ ಕತೆ ಹೊಂದಿದ್ದು, ಪ್ರಭಾಸ್ ಅವರು ಪ್ರತಿ ಸಿನಿಮಾದಲ್ಲಿ ಎಫರ್ಟ್ ಅಂತೂ ಹಾಕೇ ಇರ್ತಾರೆ. ಆದರೆ ಅದಕ್ಕೆ ತಕ್ಕಂತೆ ಕಥೆನೂ ಕೂಡ ಹೊಂದ್ಕೋಬೇಕಾಗತ್ತೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ತಮ್ಮ ಆಕ್ಷನ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಲು ಪ್ರಯತ್ನ ಮಾಡಿದ್ದು, ಸಿನಿಮಾದಲ್ಲಿ ಹಾರರ್ ಹಾಗೂ ಕಾಮಿಡಿ ಕೂಡ ಇರೋದ್ರಿಂದ ಫೈಟಿಂಗ್ ಸೀನ್ಗಳು ಇನ್ನೂ ಕೂಡ ಡಿಫ್ರೆಂಟ್ ಆಗಿ ತೆಗಿಬಹುದಾಗಿತ್ತು. ವೀಕ್ಷಕರೇ, ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಸಿನಿಮಾ ಹೇಗಿದೆ ಅಂತ ನೋಡ್ಬಿಡೋಣ. ಹಿಂದಿನ ಕಾಲದ ದೊಡ್ಡ ಜಮೀನ್ದಾರನ ಮೊಮ್ಮಗ ಆದ ಪ್ರಭಾಸ್ ಅವರು ಅವರ ಅಜ್ಜಿಯ ಜೊತೆ ನಾರ್ಮಲ್ ಲೈಫ್ನ ಬದುಕ್ತಾ ಇರ್ತಾರೆ. ಅಜ್ಜಿಗೆ ಮರೆಯೋ ಕಾಯಿಲೆ ಕೂಡ ಇರುತ್ತೆ. ಅಷ್ಟು ಮರೆಯುವ ಕಾಯಿಲೆ ಇದ್ದರೂ ಕೂಡ ಗಂಡನಿಗೆ, ಅಂದರೆ ಸಂಜಯ್ ದತ್, ಈ ಸಿನಿಮಾದಲ್ಲಿ ಅಜ್ಜಿಯ ಗಂಡನ ಪಾತ್ರ ಸಂಜಯ್ ದತ್ ಅವರು ಮಾಡಿದ್ದು, ತನ್ನ ಗಂಡನಿಗೆ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡು ಕಾಯ್ತಾ ಇರ್ತಾಳೆ. ಒಂದು ದಿನ ಪ್ರಭಾಸ್ಗೆ ತನ್ನ ಅಜ್ಜನ ಕ್ಲೀವ್ ಸಿಕ್ಕಾಗ ತನ್ನ ಅಜ್ಜನನ್ನು ಹುಡುಕಲು ಹೈದರಾಬಾದ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಬೆಸ್ಲಿ ಹಾಗೂ ಭೈರವಿ ಎನ್ನುವ ಮತ್ತೆ ಇಬ್ಬರ ಹೀರೋಯಿನ್ಗಳ ಜೊತೆ ಪ್ರಭಾಸ್ ಅವರ ಲವ್ ಟ್ರ್ಯಾಕ್ ಬಗ್ಗೆ ತೋರಿಸಿದ್ದು, ಅಜ್ಜನ ಹುಡುಕಾಟ ಕೂಡ ಕಂಟಿನ್ಯೂ ನಡೀತಾ ಇರುತ್ತೆ. ಅಷ್ಟಕ್ಕೂ ಪ್ರಭಾಸ್ ಅವರ ಅಜ್ಜೆ ಯಾಕೆ ಬಿಟ್ಟು ಹೋಗಿರ್ತಾರೆ? ಅವರು ಸಿಗ್ತಾರಾ ಅಥವಾ ಕಥೆಯಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ? ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡಲೇಬೇಕು. ಆಗಲೇ ನಾನು ಹೇಳಿದ ಹಾಗೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ಅಂತ ಹೆಚ್ಚು ಕಾನ್ಸೆಪ್ಟ್ ಇಟ್ಕೊಂಡು ಹೋಗದೇ ಇರೋದೇ ಒಳ್ಳೆಯದು ಅಂತ ನಂಗನ್ಸುತ್ತೆ. ಹಾಗೆ ಈ ಸಿನಿಮಾ ಯಾರ್ಯಾರು ನೋಡಿದ್ದೀರೋ, ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.